ಒಂದು 2,000 ಪಾಯಿಂಟ್ ಕ್ರ್ಯಾಶ್ಗೆ ತುಂಬ ಜನ ಸ್ಟಾಕ್ ಮಾರ್ಕೆಟ್ ಬಿಟ್ಟು ಹೋಗ್ಬಿಟ್ರು ಲಾಸ್ಟ್ 6 ಮಂತ್ಸಲ್ಲಿ. 6 ಮಂತ್ಸಲ್ಲಿ ಕ್ರ್ಯಾಶ್ ಆಗಿದ್ದು 2 ಮಂತ್ಸಲ್ಲೇ ರಿಕವರ್ ಆಯಿತು. ಅದನ್ನು ಅರ್ಥ ಮಾಡ್ಕೋಬೇಕು ಜನ. ಪ್ರತಿಯೊಂದು ನ್ಯೂಸಲ್ಲೂ ಬರುತ್ತೆ ಮಾರ್ಕೆಟ್ ಪತನ 10 ಲಕ್ಷ ಕೋಟಿ ಹೋಯಿತು ಅಂತ. 10 ಲಕ್ಷ ಕೋಟಿ ಬಂದಿರೋದು ಯಾರೂ ನ್ಯೂಸಲ್ಲಿ ಹಾಕಲ್ಲ. ಹೂಡಿಕೆ ಬಗ್ಗೆ ಸಲಹೆಗಳು ಹೂಡಿಕೆ ಬಗ್ಗೆ ಅವೇರ್ನೆಸ್ ಮೂಡಿಸಿ, ಸಲಹೆನೂ ಕೊಡಕ್ಕೆ ಹೋಗ್ಬೇಡಿ. ಬಿಕಾಸ್ ಯು ಆರ್ ನಾಟ್ ಸೆಬಿ ರಿಜಿಸ್ಟರ್ಡ್ ಆಗಿರೋರು ಸಲಹೆಗಳು ಕೊಡ್ಬೋದು. ಸೊ ನಮ್ಮಂಥ ಯಂಗ್ಸ್ಟರ್ಸಿಗೆ ಏನಂದರೆ ಜಾಬಿಂದ ದೊಡ್ಡ ಟೆನ್ಷನ್ ಇರುತ್ತೆ. ಲೈಕ್ ಇವಾಗ ಕೆಲಸ ಹೋದರೆ ನಾವು ನೆಕ್ಸ್ಟ್ ಕೆಲಸ ಹುಡ್ಕೋದು ತುಂಬ ಕಷ್ಟ. ಅದು ವರ್ಷ ಆಗ್ಬೋದು, 6 ತಿಂಗಳಾಗ್ಬೋದು, 2 ವರ್ಷ ಆಗ್ಬೋದು. ಸೊ ನಮ್ಮ ಕೆಲಸನ ಬಿಟ್ಟರು ನಾವು ಸ್ಟೇಬಲ್ ಆಗಿ ನಾವು ಲೈಫ್ ಲೀಡ್ ಮಾಡ್ಬೋದು ಅನ್ನೋದನ್ನ ತುಂಬ ಚೆನ್ನಾಗಿ ಹೇಳ್ಕೊಟ್ರು. ನಮಗೆಲ್ಲ ಏನು ಗೊತ್ತು ಅಂದರೆ, ನಮ್ಮ ಕಂಪ್ನಿ ಇಸಾಪ್ಸ್ ಕೊಟ್ಟಾಗ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಿ ಅಂತೇಳಿ ಓಪನ್ ಮಾಡಿಸಿದ್ರು. ಅದಾದಮೇಲೆ ಇಸಾಪ್ಸ್ ಬಂತು, ಯಾವುದೋ ಒಂದು ಇದರಲ್ಲಿ ಅದನ್ನು ಸೆಲ್ ಮಾಡಿದ್ವಿ ಆಯಿತು. ಆಮೇಲೆ ಸ್ವಲ್ಪ ಉಳಿಸ್ಕೊಂಡ್ಮೇಲೆ ಅನ್ನಿಸ್ತು, ಯಾವತ್ತೋ ಮೊನ್ನೆ ರೀಸೆಂಟಾಗಿ ಒಂದ್ಸರಿ ತೆಗೆದು ನೋಡಿದಾಗ ಅದು ಎಲ್ಲೋ ಹೋಗ್ಬಿಟ್ಟಿದೆ. ಏನೋ ಕೆಲವರು ಅಗ್ರೆಸಿವ್ ಆಗಿ ಹೇಳ್ತಾರೆ, ಏನೋ ಇವತ್ತು ಬಂದ್ಬಿಡು, ನಾಳೆ ದುಡ್ಡು ಮಾಡ್ಬಿಡು, ಏನೋ ಮಾಡ್ಬಿಡು ಅಂತ.